ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಾಯಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಾಯಿದ್ದೀರಾ ಆದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ನಿಸ್ಸಂದೇಹವಾಗಿ ಯಾವುದೇ ಮನುಷ್ಯ ಯಾವುದೇ ಸಮಯದಲ್ಲಿ ಒಂದು ಕ್ಷಣವೂ ಯಾವುದೇ ಕೆಲಸವನ್ನು ಮಾಡದೆ ಉಳಿಯುವುದಿಲ್ಲ. ಏಕೆಂದರೆ ಇಡೀ ಮಾನವ ಸಮುದಾಯವು ಪ್ರಕೃತಿಯಿಂದ ಉತ್ಪತ್ತಿಯಾಗುವ ಗುಣಗಳ ಪ್ರಭಾವದ ಅಡಿಯಲ್ಲಿ ಕೆಲಸವನ್ನು ಮಾಡಲು ಒತ್ತಾಯಿಸಲಾಗುತ್ತದೆ. ನಾವು ದೇವರನ್ನು ಏಕೆ ಕಾಣುವುದಿಲ್ಲ? ಮಗು ತನ್ನ ತಾಯಿಯ ಹೊಟ್ಟೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿರುವಾಗ ಅವನು ತನ್ನ ತಾಯಿಯನ್ನು ನೋಡುವುದಿಲ್ಲ ಮತ್ತು ತನ್ನ ತಾಯಿ ಬರಲು ಇವರಿಬ್ಬರು ಇದ್ದಾರೆ, ಆದರೆ ಅವರಿಬ್ಬರನ್ನು ನೋಡಲು ಸಾಧ್ಯವಿಲ್ಲ. ನಾವೆಲ್ಲರೂ ಅನಂತ ಸತ್ಯದ ಗರ್ಭದಲ್ಲಿದ್ದೇವೆ. ಹರಿಭಕ್ತಿಯಲ್ಲಿ ನಿಮ್ಮ ಮನಸ್ಸನ್ನು ನಿರಂತರವಾಗಿ ಕೇಂದ್ರೀಕರಿಸಲು ಪ್ರಯತ್ನಿಸಿ. ಇದು ಜೀವನದ ಸಾರವಾಗಿದೆ. ಸಾವಿನ ನಂತರ ಈ ಭಕ್ತಿಯು ಮಾತ್ರ ನಮಗೆ ಮೋಕ್ಷವನ್ನು ತರಬಲ್ಲದು ಮತ್ತು ಆ ಮೂಲಕ ಈ ಜಗತ್ತಿನಲ್ಲಿ ಬರುವ ಮತ್ತು ಹೋಗುವ ಚಕ್ರವನ್ನು ಕೊನೆಗೊಳಿಸುತ್ತದೆ. ಈ ಗುರಿಯನ್ನು ಸಾಧಿಸಲು ದೇವರು ಈ ಮಾನವ ಜೀವನವನ್ನು ದಯೆಯಿಂದ ಒದಗಿಸಿದ್ದಾನೆ. ಈಗಲಾದರೂ ನಾವು ನಮ್ಮ ಉಳಿದ ಜೀವನವನ್ನು ಅಹಂಕಾರಿಸದಿದ್ದರೆ ಮತ್ತು ನಮ್ಮ ಜೀವನವು ದೇವರಿಗೆ ಭಕ್ತಿ ಇಲ್ಲದೆ ಕೊನೆಗೊಂಡರೆ ನಂತರ ವಿಷಾದವೇ ಉಳಿಯುತ್ತದೆ. ಕಲಿಯುಗದಲ್ಲಿ ಧರ್ಮ ಮಾರ್ಗಗಳೆಲ್ಲ ನಾಶವಾಗಿವೆ. ಜಗತ್ತಿನಲ್ಲಿ ಅಧರ್ಮ ಬೂಟಾಟಿಕೆಗಳು ಹೇರಳವಾಗಿವೆ. ಇಂತಹ ಕಾಲದಲ್ಲಿ, ಈ ಕಲಿಯುಗದಲ್ಲಿ ದೇವರಿಗೆ ಹೋಗುವ ಎಲ್ಲ ಮಾರ್ಗಗಳು ನಾಶವಾಗುತ್ತವೆ. ಅಧರ್ಮ ಮತ್ತು ಬೂಟಾಟಿಕೆ ಎಲ್ಲೆಡೆ ಪ್ರಚಲಿತವಾಗಿದೆ. ಈ ಕಷ್ಟದಲ್ಲಿ ನನ್ನ ಏಕೈಕ ಆಶ್ರಯ ಭಗವಾನ್ ಶ್ರೀಕೃಷ್ಣ. ಕಲಿಯುಗದಲ್ಲಿ ಸಂಬಂಧಗಳು ಆಟವಾಗುತ್ತವೆ. ಸ್ವಾರ್ಥ ಇಲ್ಲದೆ ಯಾವ ಸಂಬಂಧವೂ ಉಳಿಯುವುದಿಲ್ಲ. ಬೆಳಗಿನ ಜಾವ ಒಬ್ಬರಿಗೊಬ್ಬರು ಅವಿನಾಭಾವ ಸಂಬಂಧಗಳನ್ನು ಕಾಯ್ದುಕೊಳ್ಳುತ್ತೇವೆ ಎಂದು ಶಪಥ ಮಾಡುವವರು ಸಂಜೆಯ ವೇಳೆಗೆ ಪರಸ್ಪರ ರಕ್ತದ ದಾಹಕ್ಕೆ ಒಳಗಾದರೆ ಆಶ್ಚರ್ಯವಿಲ್ಲ. ನೀವು ಧರ್ಮ ಮತ್ತು ದೇವರನ್ನು ನೆನಪಿನಲ್ಲಿಟ್ಟುಕೊಳ್ಳಲು ಒತ್ತಾಯಿಸಲ್ಪಡುತ್ತೀರಿ. ಕಲಿಯುಗದ ದೇವರು ಕೇವಲ ಹಣ ಮಾತ್ರ. ಜ್ಞಾನವು ಶಿಕ್ಷಣದ ರಾಜ. ಎಲ್ಲ ರಹಸ್ಯಗಳಲ್ಲಿ ಅತ್ಯಂತ ರಹಸ್ಯವಾಗಿದೆ. ಇದು ಶುದ್ಧ ಜ್ಞಾನವಾಗಿದೆ ಮತ್ತು ಇದು ಸಾಕ್ಷಾತ್ಕಾರದಿಂದ ಆತ್ಮದ ನೇರ ಗ್ರಹಿಕೆಯನ್ನು ನೀಡುವುದರಿಂದ ಇದು ಧರ್ಮದ ಪರಿಪೂರ್ಣತೆಯಾಗಿದೆ. ಇದು ಶಾಶ್ವತವಾಗಿದೆ ಮತ್ತು ಅದನ್ನು ಸಂತೋಷದಿಂದ ನಿರ್ವಹಿಸಲಾಗುತ್ತದೆ. ಕತ್ತಲೆಯಲ್ಲಿ ಬೆಳಕಿನ ಬೆಳಕು ಹೇಗೆ ಬೆಳಗುತ್ತದೆಯೋ ಹಾಗೆಯೇ ಸತ್ಯವು ಹೊಳೆಯುತ್ತದೆ. ಆದ್ದರಿಂದ ಯಾವಾಗಲೂ ಸತ್ಯದ ಮಾರ್ಗವನ್ನು ಅನುಸರಿಸಬೇಕು. ಒಂದು ವಿಷಯವನ್ನು ಸದಾ ನೆನಪಿನಲ್ಲಿಡಿ. ಗೆಳೆಯರೇ ಎಲ್ಲರೂ ಸುಖದಲ್ಲಿ ಕಾಣುತ್ತಾರೆ, ಆದರೆ ದೇವರು ಮಾತ್ರ ದುಃಖದಲ್ಲಿ ಕಾಣುತ್ತಾನೆ. ನಿಮ್ಮ ಇಚ್ಛೆಯ ಶಕ್ತಿಯ ಮೂಲಕ ನಿಮ್ಮನ್ನು ಮರುರೂಪಿಸಿಕೊಳ್ಳಿ. ಸ್ವಯಂ ಇಚ್ಛೆಯಿಂದ ನಿಮ್ಮನ್ನು ಎಂದಿಗೂ ಕೀಳಾಗಿಸಬೇಡಿ. ಇಚ್ಛೆಯು ಆತ್ಮದ ಏಕೈಕ ಸ್ನೇಹಿತ ಮತ್ತು ಇಚ್ಛೆಯು ಆತ್ಮದ ಏಕೈಕ ಶತ್ರು. ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣನು ಹೇಳಿದ ಪ್ರಸಿದ್ಧ ಉಲ್ಲೇಖ: ನೀವು ಬಯಸಿದ್ದಕ್ಕಾಗಿ ಹೋರಾಡದಿದ್ದರೆ ನೀವು ಕಳೆದುಕೊಂಡಿದ್ದಕ್ಕಾಗಿ ಅಳಬೇಡಿ. ಯಾರಿಗೂ ತೊಂದರೆ ಕೊಡಬೇಡಿ. ಯಾರಿಗೂ ಆಶ್ಚರ್ಯ ಪಡಬೇಡಿ. ಯಾರೇ ತಪ್ಪು ಹೇಳಿದರೂ ಸುಮ್ಮನೆ ನಗುತ್ತಾ ಬಿಡಿ. ನಿಮ್ಮ ಜೀವನದುದ್ದಕ್ಕೂ ನಿಮಗೆ ಒಂದು ಭರವಸೆಯನ್ನು ಉಳಿಸಿಕೊಳ್ಳಿ: ನೀವು ತಪ್ಪು ಮಾಡದಿರುವವರಲ್ಲಿ ತಲೆಬಾಗಬೇಡಿ. ಅನೇಕ ಜನರು ದೇವರ ನಾಮವನ್ನು ಜಪಿಸುತ್ತಾರಾದರೂ
ಅವರಿಗೆ ಯಾವುದೇ ವಿಶೇಷ ಪ್ರಯೋಜನವಿಲ್ಲವೆಂದು ಯಾರಾದರೂ ಅನುಮಾನಿಸಿದರೆ ಆಗ ಇದಕ್ಕೆ ಉತ್ತರವೆಂದರೆ ಆ ಜನರು ಪಟ್ಟಣದ ಸರಿಯಾದ ರೂಪವನ್ನು ಅಭ್ಯಾಸ ಮಾಡಿಲ್ಲ. ವಂಚನೆಗೆ ಒಳಗಾದ ನಂತರವೂ ತಪ್ಪು ದಾರಿಯಲ್ಲಿ ಹೋಗದೆ ನೊಂದವರು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಾ ಇರುತ್ತಾರೋ ಅಂತಹ ವ್ಯಕ್ತಿ ದೇವರಿಗೆ ಅತ್ಯಂತ ಪ್ರಿಯ. ಕೊನೆಗೆ ಅಂಥವರ ಗೆಲುವು ನಿಶ್ಚಿತ. ಮಾತು ಮೌನವಾದಾಗ ಮನಸ್ಸು ಮಾತನಾಡುತ್ತದೆ. ಮನಸ್ಸು ಮೌನವಾಗಿದ್ದರೆ ಬುದ್ಧಿಯು ಮಾತನಾಡುತ್ತದೆ. ಬುದ್ಧಿಯು ಮೌನವಾಗಿರುವಾಗ ಆತ್ಮವು ಮಾತನಾಡುತ್ತದೆ ಮತ್ತು ಆತ್ಮವು ಮಾತನಾಡಿದಾಗ ನಾವು ದೇವರನ್ನು ಎದುರಿಸುತ್ತೇವೆ. ನಿಮ್ಮ ಒತ್ತಡ ವ್ಯರ್ಥವಾಗಿದೆ. ಮಗು ಜನಿಸಿದ ತಕ್ಷಣ ಪೋಷಕರು ಮಗುವಿಗೆ ಯಾವುದೇ ಸಮಸ್ಯೆಯನ್ನು ಎದುರಿಸದಂತೆ ಜೀವನ ಪೂರ್ತಿ ಯೋಜನೆಯನ್ನು ರೂಪಿಸುತ್ತಾರೆ. ಜಗತ್ತನ್ನು ಸೃಷ್ಟಿಸಿದವನು ನಿಮಗಾಗಿ ಎಷ್ಟು ಯೋಜನೆಗಳನ್ನು ಮಾಡಿರಬೇಕು ಎಂದು ಯೋಚಿಸಿ. ಅನಗತ್ಯವಾಗಿ ಒತ್ತಡಕ್ಕೆ ಒಳಗಾಗಬೇಡಿ. ಎಲ್ಲವನ್ನೂ ಈಗಾಗಲೇ ನಿರ್ಧರಿಸಲಾಗಿದೆ. ಇದನ್ನು ಸ್ವೀಕರಿಸುವವನೇ ಸಂತ. ಬರೀ ಕೈಯಲ್ಲಿ ಬಂದು ಬರೀ ಕೈಯಲ್ಲಿ ವಾಪಸ್ ಹೋದೆ. ಇಂದು ಯಾವುದಾದರೂ ನಿನ್ನದಾಗಿದೆ, ನಾಳೆ ಅಥವಾ ಮರುದಿನ ಬೇರೆಯವರಿಗೆ ಸೇರುತ್ತದೆ. ನೀವು ಅದನ್ನು ಅರ್ಥ ಮಾಡಿಕೊಳ್ಳಿ. ನೂರಾರು ಬುದ್ಧಿವಂತರು ಸಿಗುತ್ತಾರೆ, ಕೆಲವು ಉಪಯುಕ್ತ ವ್ಯಕ್ತಿಗಳು ಸಿಗುತ್ತಾರೆ. ಕಷ್ಟ ಬಂದಾಗ ಸವಾರಿಯ ಹೊರತಾಗಿ ಎಲ್ಲರ ಬಾಗಿಲು ಮುಚ್ಚುವುದು ಕಂಡುಬರುತ್ತದೆ. ನಿಸ್ಸಂದೇಹವಾಗಿ ಯಾವುದೇ ಮನುಷ್ಯ ಯಾವುದೇ ಸಮಯದಲ್ಲಿ ಒಂದು ಕ್ಷಣವೂ ಯಾವುದೇ ಕೆಲಸವನ್ನು ಮಾಡದೆ ಉಳಿಯುವುದಿಲ್ಲ. ಏಕೆಂದರೆ ಇಡೀ ಮಾನವ ಸಮುದಾಯವು ಪ್ರಕೃತಿಯಿಂದ ಉತ್ಪತ್ತಿಯಾಗುವ ಗುಣಗಳ ಪ್ರಭಾವದ ಅಡಿಯಲ್ಲಿ ಕೆಲಸವನ್ನು ಮಾಡಲು ಒತ್ತಾಯಿಸಲಾಗುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.